ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 12 ನಮೂನೆಗಳು ಅಭ್ಯಾಸ 12.3 ಇವತ್ತು ನಾವು ಬಿಡಿಸೋಣ. ಅಭ್ಯಾಸ 12.3 ಪ್ರಶ್ನೆ 1 ಮಾದರಿಯಂತೆ ಬಿಟ್ಟಿರುವ ಕ್ರಿಯೆ ಬರೆ. 5 + 10 5ರಲ್ಲಿ 10 ಕೂಡಿಸಿದರೆ 15. 8 + 7 8ರಲ್ಲಿ 7 ಕೂಡಿಸಿದರೆ 15. 7 + 8 7ರಲ್ಲಿ 8 ಕೂಡಿಸಿದರೆ 15. ಇಲ್ಲಿ ನಾವು 10 + 5 ಅಂತ ಬರೆಯಬೇಕು. 10ರಲ್ಲಿ 5 ಕೂಡಿಸಿದರೆ 15. ನೆಕ್ಸ್ಟ್ 20 - 2 20ರಲ್ಲಿ 2 ಕಳೆದರೆ 18. 22 - 4 22ರಲ್ಲಿ 4 ಕಳೆದರೆ 18. 19 - 1 19ರಲ್ಲಿ 1 ಕಳೆದರೆ 18. ನಾವು 21 - 3 ಅಂತ ಬರೆಯೋಣ. 21ರಲ್ಲಿ 3 ಕಳೆದರೆ 18. ಪ್ರಶ್ನೆ 2 ಮಾದರಿಯಂತೆ ಪ್ರತಿ ಸಂಖ್ಯೆಗೆ 3 ಸಂಕಲನ ರೂಪದ ಸಂಖ್ಯಾ ವಿಭಜನೆ ಬರೆ. ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ, ಸಂಕಲನ ಬರಬೇಕು, ಇಲ್ಲಿ ವ್ಯವಕಲನ ಅಂತ ಬಂದಿದೆ. 35 = 17 + 18 17 + 18 17ರಲ್ಲಿ 18 ಕೂಡಿಸಿದರೆ 35. ಹೀಗೆ ನಾವು ಇಲ್ಲಿ 3 ಸಂಕಲನ ರೂಪದ ಸಂಖ್ಯಾ ವಿಭಜನೆಯನ್ನು ಬರೆಯೋಣ. 18 + 17 18ರಲ್ಲಿ 17 ಕೂಡಿಸಿದರೆ 35. 19 + 16 20 + 15. ನೆಕ್ಸ್ಟ್ 40 = 20 + 20 20ರಲ್ಲಿ 20 ಕೂಡಿಸಿದರೆ 40. ಇಲ್ಲಿ ನಾವು ಇನ್ನೂ 3 ವ್ಯವಕಲನ ರೂಪದ ಸಂಖ್ಯಾ ವಿಭಜನೆಯನ್ನು ಬರೆಯೋಣ. 21 + 19 21ರಲ್ಲಿ ನಾವು 19 ಕೂಡಿಸಿದರೆ 40 ಬರುತ್ತೆ. 22ರಲ್ಲಿ 18 ಕೂಡಿಸಿದರೆ 40 ಬರುತ್ತೆ. 23ರಲ್ಲಿ +17 ಮಾಡಿದರೆ 40 ಬರುತ್ತೆ. ನೆಕ್ಸ್ಟ್ 45 = 25 + 20 25ರಲ್ಲಿ ನಾವು 20 ಕೂಡಿಸಿದರೆ 45. ಇಲ್ಲಿ ಬರೆಯೋಣ ನಾವು 26 + 19 26ರಲ್ಲಿ 19 ಕೂಡಿಸಿದರೆ 45. 27 + 18 28 + 17. ನೆಕ್ಸ್ಟ್ 50 = 25 + 25 25ರಲ್ಲಿ 25 ಕೂಡಿಸಿದರೆ 50. 26 + 24 26ರಲ್ಲಿ 24 ಕೂಡಿಸಿದರೆ 50. 27ರಲ್ಲಿ 23 ಕೂಡಿಸಿದರೆ 50. 28ರಲ್ಲಿ 22 ಕೂಡಿಸಿದರೆ 50. ನೆಕ್ಸ್ಟ್ 55 = 30 + 25 30ರಲ್ಲಿ 25 ಕೂಡಿಸಿದರೆ 55. 31ರಲ್ಲಿ 24 ಕೂಡಿಸಿದರೆ 55. 32ರಲ್ಲಿ +23 ಕೂಡಿಸಿದರೆ 55. 33ರಲ್ಲಿ 22 ಕೂಡಿಸಿದರೆ 55. ಪ್ರಶ್ನೆ 3 ಮಾದರಿಯಂತೆ ಪ್ರತಿ ಸಂಖ್ಯೆಗೆ 3 ವ್ಯವಕಲನ ರೂಪದ ಸಂಖ್ಯಾ ವಿಭಜನೆ ಬರೆ. 25 = 50 - 25 50ರಲ್ಲಿ 25 ಕಳೆದರೆ 25. 60 - 35 60ರಲ್ಲಿ 35 ಕಳೆದರೆ 25. ಈಗ ನಾವು ಇನ್ನೂ 3 ವ್ಯವಕಲನ ರೂಪದ ಸಂಖ್ಯಾ ವಿಭಜನೆಯನ್ನು ಇಲ್ಲಿ ಬರೆಯೋಣ. 70 - 45 = 25, 80 - 55 = 25, 90 - 65 = 25. ನೆಕ್ಸ್ಟ್ 35 = 100 - 65 100ರಲ್ಲಿ 65 ಕಳೆದರೆ 35. 90ರಲ್ಲಿ 55 ಕಳೆದರೆ 35. 80ರಲ್ಲಿ 45 ಕಳೆದರೆ 35. 70ರಲ್ಲಿ 35 ಕಳೆದರೆ 35, 60ರಲ್ಲಿ 25 ಕಳೆದರೆ 35. ನೆಕ್ಸ್ಟ್ 45
ಇಸ್ ಈಕ್ವಲ್ ಟು 55 ಮೈನಸ್ 10. 55ರಲ್ಲಿ 10 ಕಳೆದರೆ 45. 65ರಲ್ಲಿ 20 ಕಳೆದರೆ 45, 75ರಲ್ಲಿ 30 ಕಳೆದರೆ 45, 85ರಲ್ಲಿ 40 ಕಳೆದರೆ 45. ನೆಕ್ಸ್ಟ್ 50 ಇಸ್ ಈಕ್ವಲ್ ಟು 100 ಮೈನಸ್ 50. 100ರಲ್ಲಿ 50 ಕಳೆದರೆ 50. 90 ಮೈನಸ್ 40. 90ರಲ್ಲಿ 40 ಕಳೆದರೆ 50, 80ರಲ್ಲಿ 30 ಕಳೆದರೆ 50, 70ರಲ್ಲಿ 20 ಕಳೆದರೆ 50. ನೆಕ್ಸ್ಟ್ 60 ಇಸ್ ಈಕ್ವಲ್ ಟು 70 ಮೈನಸ್ 10. 70ರಲ್ಲಿ 10 ಕಳೆದರೆ 60. 80ರಲ್ಲಿ 20 ಕಳೆದರೆ 60, 90ರಲ್ಲಿ 30 ಕಳೆದರೆ 60, 100ರಲ್ಲಿ 40 ಕಳೆದರೆ 60. ಪ್ರಶ್ನೆ 4. ಸಂಖ್ಯಾ ವಿಭಜನಾ ನಮೂನೆಯನ್ನು ಪೂರ್ಣಗೊಳಿಸು. 10 ಪ್ಲಸ್ 10 20, 9 ಪ್ಲಸ್ 11 20, 8 ಪ್ಲಸ್ 12, 8ರಲ್ಲಿ 12 ಕೂಡಿಸಿದರೆ 20, 7ರಲ್ಲಿ 13 ಕೂಡಿಸಿದರೆ 20, 6ರಲ್ಲಿ 14 ಕೂಡಿಸಿದರೆ 20, 5ರಲ್ಲಿ 15 ಕೂಡಿಸಿದರೆ 20. ನೆಕ್ಸ್ಟ್ 13 ಪ್ಲಸ್ 12. 13ರಲ್ಲಿ 12 ಕೂಡಿಸಿದರೆ 25, 14 ಪ್ಲಸ್ 11. 14ರಲ್ಲಿ 11 ಕೂಡಿಸಿದರೆ 25, 15ರಲ್ಲಿ 10 ಕೂಡಿಸಿದರೆ 25, 16ರಲ್ಲಿ 9 ಕೂಡಿಸಿದರೆ 25, 17ರಲ್ಲಿ 8 ಕೂಡಿಸಿದರೆ 25, 18ರಲ್ಲಿ 7 ಕೂಡಿಸಿದರೆ 25. ನೆಕ್ಸ್ಟ್ 15 ಪ್ಲಸ್ 10. 15ರಲ್ಲಿ 10 ಕೂಡಿಸಿದರೆ 25, 14 ಪ್ಲಸ್ 11. 14ರಲ್ಲಿ 11 ಕೂಡಿಸಿದರೆ 25, 13ರಲ್ಲಿ 12 ಕೂಡಿಸಿದರೆ 25, 12 ಪ್ಲಸ್ 13, 11 ಪ್ಲಸ್ 14, 10 ಪ್ಲಸ್ 15. ನೆಕ್ಸ್ಟ್ 30ರಲ್ಲಿ 5 ಕಳೆದರೆ 25, 35ರಲ್ಲಿ 10 ಕಳೆದರೆ 25, 40ರಲ್ಲಿ 15 ಕಳೆದರೆ 25. ಇಲ್ಲಿ ನಾವು ಬರೆಯೋಣ 45ರಲ್ಲಿ 20 ಕಳೆದರೆ 25, 50ರಲ್ಲಿ 25 ಕಳೆದರೆ 25, 55ರಲ್ಲಿ 30 ಕಳೆದರೆ 25. ನೆಕ್ಸ್ಟ್ 100ರಲ್ಲಿ 10 ಕಳೆದರೆ 90. 110 ಮೈನಸ್ 20 ಇಸ್ ಈಕ್ವಲ್ ಟು 90. 120 ಮೈನಸ್ 30 ಇಸ್ ಈಕ್ವಲ್ ಟು 90. ಇಲ್ಲಿ ನಾವು ಬರೆಯೋಣ 130 ಮೈನಸ್ 40, 140 ಮೈನಸ್ 50, 150 ಮೈನಸ್ 60. ಪ್ರಶ್ನೆ 5. ಚಿತ್ರಾಧಾರಿತ ಸಂಖ್ಯಾ ವಿಭಜನಾ ನಮೂನೆ ಪೂರ್ಣಗೊಳಿಸು. 1ರಲ್ಲಿ 2 ಕೂಡಿಸಿದರೆ 3, 2ರಲ್ಲಿ 3 ಕೂಡಿಸಿದರೆ 5, 3ರಲ್ಲಿ 4 ಕೂಡಿಸಿದರೆ 7. ಇಲ್ಲಿ ನಾವು 4, 5, 4ರಲ್ಲಿ 5 ಕೂಡಿಸಿದರೆ 9, 5, 6, 5ರಲ್ಲಿ 6 ಕೂಡಿಸಿದರೆ 11, 6, 7, 6ರಲ್ಲಿ 7 ಕೂಡಿಸಿದರೆ 13. ನೆಕ್ಸ್ಟ್ 3ರಲ್ಲಿ 8 ಕೂಡಿಸಿದರೆ 11, 4ರಲ್ಲಿ 7 ಕೂಡಿಸಿದರೆ 11, 5ರಲ್ಲಿ 6 ಕೂಡಿಸಿದರೆ 11, 6ರಲ್ಲಿ 5 ಕೂಡಿಸಿದರೆ 11, 7ರಲ್ಲಿ 4 ಕೂಡಿಸಿದರೆ 11, 8ರಲ್ಲಿ 3 ಕೂಡಿಸಿದರೆ 11, 16ರಲ್ಲಿ 14 ಕಳೆದರೆ 2, 12ರಲ್ಲಿ 10 ಕಳೆದರೆ 2, 14ರಲ್ಲಿ 12 ಕಳೆದರೆ 2, 10ರಲ್ಲಿ 8 ಕಳೆದರೆ 2, 12ರಲ್ಲಿ 10 ಕಳೆದರೆ 2, 8ರಲ್ಲಿ 6 ಕಳೆದರೆ 2. ಇಲ್ಲಿ ನಾವು 10ರಲ್ಲಿ 8 ಕಳೆದರೆ 2,
6ರಲ್ಲಿ 4 ಕಳೆದರೆ 2 ಅಂತ ಬರೆಯೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.